ನಮ್ಮ ಅಜ್ಜಿ ಮುಖಾಂತರ ನನಗೆ ಟ್ರಾನ್ಸ್ಫರ್ ಆದಂಥ ನೆಗಡಿ. ಇದೊಂದು ಕ್ರೇಜಿ ನ್ಯೂಸ್ ಏನಂತಂದ್ರೆ, ಒಂದು ಮೀಟಿಂಗ್ ನಡೆಯಾಗದೈತಿ, ಫುಲ್ ಹೈ ಕ್ಲಾಸ್ ಮೀಟಿಂಗ್, ಒಂದು ಟ್ರಿಪ್ ಇಂದ ಗೈಸ್. ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸೇರ ಈಗ ಮೀಟಿಂಗ್ ಹಾಲಿಗೆ ಹೋಗೋಣ. ರಿಸಲ್ಟ್ ಓಪನ್ ಮಾಡಿದ್ರೆ ಫಸ್ಟ್ ಫೋನ್ ಅವರಿಗೆ ಚಾಟ್ ಮಾಡ್ತಿದ್ನಂತೆ, ಅಲ್ಲೆಲ್ಲ ತಪ್ಪಡೆ ಹೊಡೆ ಕುಂತಾರೆ ಅಂತ ಸುತ್ತಾಕೊಂಡು ಅಂದ್ರೆ ಚಾಟ್ ಮಾಡಕ್ ಕುಂತಾನ. ಡೆಡಿಕೇಶನ್ ನನಗೆ ಕಮಿಟ್ಮೆಂಟ್ ಐತಿ, ಅದೈತಿ ಇದೈತೆ ಅಂದೆ. ಟಿಕೆಟ್ ಎಲ್ಲ ಬುಕ್ ಮಾಡೋಕೆ ಮತ್ತೆ ಒಂದ್ 2 ದಿನದಾಗ ತಾರೀಕು ಟ್ರಿಪ್ ಪ್ಲಾನ್ ಹಾಕೊಂಡಿದ್ವಾ ಗೋವಾಕ. ಫೋನ್ ಎತ್ತಲೇ, ನಾನ್ ಫೋನ್ ಹಚ್ಚಿದ್ರೆ ಎತ್ತಂಗಿಲ್ಲ, ಏನ್ ಬರಂಗಿಲ್ಲ. ಸಂದೀಪ್ ಗುರುಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ ಫಸ್ಟ್ ನಮ್ಮ ಚಾನಲ್ ನೋಡಕಂತಿದ್ರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ಕೊಂತ ಗೈಸ್. ಇವತ್ತು ನನಗಂತರೂ ನಮ್ಮ ಅಜ್ಜಿ ಮುಖಾಂತರ ನನಗೆ ಟ್ರಾನ್ಸ್ಫರ್ ಆದಂಥ ನೆಗಡಿ ಮುಗುಳರಂಗ ಹೆವಿ ಫಾಸ್ಟ್ ಆಗಿ ಇನ್ನೂ ಇನ್ಕ್ರೀಸ್ ಆಗಿ ಹೊಂಟೈತೆ ಗೈಸ್. ನಾನು ಇವತ್ತು ಜಿಮ್ಮಿಗೆ ಅಂದರೆ ಮುಂಚೆ ಹಿಂಗೆ ಆಗಿದ್ದು ಗೈಸ್, ಜಿಮ್ಮಿಗೆ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ವೇಟ್ ಗೇಟ್ ಎತ್ತದಾಗ ಸ್ವಲ್ಪ ಎಲ್ಲ ಎಳಿತೈತೆ ಅಂದ್ಕೊಂಡ್ರೆ ಇವತ್ತು ಸ್ವಲ್ಪ ಮುದ್ದಾಮ ಎತ್ತಿದ್ರು ಅವನ ಮತ್ತೆ ಇಲ್ಲಿ ಬಂದಾಗ ಸ್ಟಾರ್ಟ್ ಆಯ್ತು. ಅದ್ರಾಗ ಇವತ್ತೇನು ಮತ್ತೆ ನಂಗೆ ನೆಗಡಿ ಜಾಸ್ತಿ ಆಗಿಲ್ಲ ಅಂತಂದು ಮಳೆ ಬೇರೆ ಹೊಡೆದು ಬಿಡೋದು ಗೈಸ್. ಅದಕ್ಕೆ ಇನ್ನೊಂದೇನು ಗೈಸ್, ಇವತ್ತು ಒಂದು ಕ್ರೇಜಿ ನ್ಯೂಸ್ ಏನಂತಂದರೆ, ಒಂದು ಮೀಟಿಂಗ್ ನಡೆಯಾಗದೈತಿ, ಫುಲ್ ಹೈ ಕ್ಲಾಸ್ ಮೀಟಿಂಗ್. ಎದ್ರದಂದರೆ ನಮ್ಮದು ಟ್ರಿಪ್ಪಿಂದು ಗೈಸ್ ಡೇ, ಅಂದರೆ ಪಾರ್ಟ್ 2 ಆಫ್ ಮೈ ಟ್ರಿಪ್ ಪ್ಲ್ಯಾನಿಂಗ್ ಇರ್ಬೋದು, ಏನು ಎಕ್ಸೆಟ್ರಾ. ಅದಕ್ಕೆ ಈಗ ನಡೆಯೋಕೈತಿ. ಈಗ ಎಲ್ಲ ಗೆಸ್ಟು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸೇರ ಒಂದು ಮೀಟಿಂಗ್ ಹಾಲ್ ರೆಡಿ ಮಾಡ್ಯಾರ. ಅದಕ್ಕೆ ಈಗ ಮೀಟಿಂಗ್ ಹಾಲಿಗೆ ಹೋಗೋಣ. ನಮ್ಮ ಗಣ್ಯ ವ್ಯಕ್ತಿ ಆದಂಥ ವರುಣ್ ದೇಶಪಾಂಡೆ ಅವ್ರಿಗೆ ಬರಾಕತ್ತಾರ. ಅವ್ರು ಬಂದಮೇಲೆ ಹೋಗೋಣ ಅಂತ ಹೇಳ್ಕೊಂತ, ಸ್ವಲ್ಪ ನೆಗಡಿ ಜಲ್ದಿ ಕಮ್ಮಿ ಆಗಲಿ ಅಂತ ಸ್ವಲ್ಪ ದೇವರಿಗೆ ನೀವು ಕೂರ್ಕೋರಿ, ನಾವು ಕೂರ್ಕೊಂತೀವಿ ಅಂತ ಹೇಳ್ಕೊಂತ ಹುಚ್ಚ ಅನ್ಬಾರ್ದು. ಒಂದು ಸೇಮ್ ಅದು ಯಾವುದು ಸುದೀಪಿನ ಮೂವಿ ಹುಚ್ಚ ಅಲ್ಲ, ಇದು ಹೇಳಕತ್ತ ನೀವು ಕಾಶ್ಮೀರಿ ಫೈಲ್ಸ್ ಟೆರರಿಸ್ಟ್ ಇದ್ರಲ್ಲ, ಯಾವ್ದು ಇದು ಇಲ್ಲ, ಅದು ಕೂದಲ ಬಿಟ್ಟಿರೋದು ಅದ. ಅದೇ ಕರೆಕ್ಟ್. ಆ ರಿಸಲ್ಟ್ ಓಪನ್ ಮಾಡಿದ್ರೆ ಫಸ್ಟ್ ಫೋನ್ ನಂಬರ್ ಯಾವಾಗ ಓಪನ್ ಮಾಡ್ದಂಗೆ ಕೇಳಿ ರಿಸಲ್ಟ್ ಏನು ಜಾತ್ರೆ ಇಲ್ಲ ಅದು ಮುಂದೆನೇ ಏನಾಗ್ಲಿ ಅದೇ ಅದು ಇದು ಅಲ್ಲ. ಲವರ್ಗೆ ಚಾಟ್ ಮಾಡ್ತಿದ್ನಂತೆ, ಅಲ್ಲೆಲ್ಲ ತಪ್ಪಡೆ ಹೊಡೆ ಕುಂತಾರೆ ಅಂತ ಸುತ್ತಾಕೊಂಡು ಅಂದ್ರೆ ಚಾಟ್ ಮಾಡಕ್ ಕುಂತಾನ. ಡೆಡಿಕೇಶನ್ ಶಾಲ್ ಗಿಲ್ಲಿದ್ರ ನಾಳಿದ್ದು ಸಂಡೇ ನನಗೆ ಕಮಿಟ್ಮೆಂಟ್ ಐತಿ, ಅದೈತಿ ಇದೈತೆ ಅಂದೆ. ಈಗ ಅವಲೇ ಅವನಿಗೆ ನೋಡ್ತಾನೆ ತಡಿ ಅಂತಿಲ್ಲ. ಹಲೋ, ಈಗ 15ಗೆ ಐತ್ಲಿ ಟ್ರಿಪ್ ಪ್ಲಾನ್ ಮಾಡೋನಿದ್ವಾ. ಟಿಕೆಟ್ ಎಲ್ಲ ಬುಕ್ ಮಾಡೋಕೆ ಮತ್ತೆ ಒಂದ್ 2 ದಿನದಾಗ ಕನ್ಫರ್ಮ್ ಮಾಡ್ಕೊಂಡು ಸರಿ ಒಂದ್ 2 ದಿನದಾಗ ಎರಡು ಅಡಿಯಪ್ಪ ನಂಬರ್ ಇರೋ ನನ್ನ ಹತ್ರ ಹುಡುಗಿಲಿ ಅವ್ನು ಮಂಜುಗೆ ಅದೇ. ಈಗ 15ನೇ ತಾರೀಕು ಟ್ರಿಪ್ ಪ್ಲಾನ್ ಹಾಕೊಂಡಿದ್ವಾ ಗೋವಾಕ. 15ನೇ ತಾರೀಕು ಮುಂದಿನ ತಿಂಗಳ. ಹಾಂ ಹೋಮ 15 ಯಾವ ವಾರ ಬರ್ತೀನಿ ಒಟ್ಟು 15ನೇ ತಾರೀಕಪ್ಪ ಬರ್ತೀವಂತ. ಹಾಂ ಒಂದು 4 ದಿನ OTP ಅದೇ ಓಂ ಬಾ ಮತ್ತೆ ಗೋವಾಕ. ಹಾಂ ಗೋವಾ. ಹಾಂ ಸರಿ ಆಯ್ತಾ, ಬರ್ತೀಯಲ್ಲ? ಹಾಂ ಸುಮಾರು ಅಲ್ಲೇ ಬರಂಗಿಲ್ಲ ಅಂತ ಅವನು. ಆರಾಮಾಗ ಬರಂಗಿಲ್ಲ ಯಾರು ಬಿಲ್ಲ ಈಗ ಸಾಗರ ಹೆಚ್ಚಾಗತಿ. ಹೌದು, ಹಲೋ, ಫೋನ್ ಎತ್ತಲೇ, ನಾನು ಫೋನ್ ಹಚ್ಚಿದ್ರೆ ಎತ್ತಂಗಿಲ್ಲ. ಅಲ್ಲಿ ಸಾಗರ ಇದು ಗುರು, ಇದು 15ನೇ ತಾರೀಕು ಮುಂದಿನ ತಿಂಗಳ ಟ್ರಿಪ್ಪಿಗೆ ಪ್ಲಾನ್ ಹಾಕೊಂತೀವಿ. ಬರ್ತೀಯಲ್ಲ?
ಇದಕ್ಕೆ ಗೋಲಿ ಗೋವಾ ನೋಡಕ್ ಹಂಗೆಲ್ಲ ಹೇಳಬಾರ್ದು. ಸಾಯಿಲ್ಲ ನಾನು ಹೋದ್ಸಲ ಹಂಗೆ ಆಗ್ಯದ ಬರೀ 4 ಮಂದಿ ಸೇರಿ ಗೋವಾಕ ಅದೇ ಸ್ವಲ್ಪ ಏನಾರ ತಾಣಕ ಆಡಕ. ಲೇ ಸಾಗರ್ ಗೋವಾಗ ಎದಕ್ಕೆ ಹೋಗ್ತೀವಿ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಲೇ? ಅದೇ ಅದು ಸಣ್ಣ ಹುಡ್ರಾಗ ಲೇ ನೀನ್ ಇನ್ನ ಸ್ಕೂಲಾಗಿದೆ ಇಲ್ಲೇ ಅವ್ನು ಸ್ಕೂಲಾಗಿದ್ದ ಹೋಗ್ಯಾನಪ್ಪ ಗೋವಾಕ ಇವನು ವೀರ ಎದಕ್ಕೆ ಹೋಗ್ತಾನೆ ಅಂತ ಕೇಳ್ತಾನ ನಾನು ಏನ್ ಹೇಳ್ಬೇಕು? ಯಾರ ವೀರೋ ಇಲ್ಲ ಇವನು ವೀರ ಟ್ಯೂಷನ್ ಇಂದ ಹೋಗಿದ್ನಲ್ಲೇ. ಇರ್ಲಿ ಈಗೇನ್ ಬರಂಗಿಲ್ಲ. ಮತ್ತೆ ಲೇ ಸಂದೀಪ್ ಅಪ್ಪ ತಗೊಂಡೆ. ಏ ನೀನ್ ಯಾವ ನೀನ್ ಬರೀ ಅದು ಸ್ಕೂಲಿಂದ ಬುದ್ಧಿ ಇನ್ನ ಬಿಟ್ಟಿಲ್ಲ ಬರುವ ಕಡೆ ಸಾಗರ್ ಗೊತ್ತಿಲ್ಡೆ ಇಷ್ಟೇ ಮುಗಿ ಕಾಲಾಗ ಅಂತ ನೋಡೆ. ಅದ ನಾನು ಫೋನ್ ಮಾಡಿದ್ರೆ ಎತ್ತಿಲ್ಲ, ಒಳ್ಳೆ ಫೋನ್ ಮಾಡ್ತೇನೆ ಅವ್ರ ನಂಬರ್. ಅಂಗಡಿಗಿದ್ರೆ ಇವಂದ ಹೆಂಗತ್ತಿದಿ ಅಂಗಡಿಯಾಗ ಎಲ್ಲಿ ಬೆಂಗಳೂರಾಗಿಲ್ಲ ಕಾಲೇಜ್ ಮುಗಿದ್ಮೇಲೆ ಬೆಂಗಳೂರಲ್ಲಿ ಅವನು ಇಂಟರ್ನ್ಶಿಪ್ ಮಾಡಕತ್ತಂಡ ಅವನು ಫೋನ್ ಮಾಡಿದ್ರೆ ಬರ್ತಿದ್ವಿ ಇವ್ರ ಅಂಗಡಿಯಾಗ ಮತ್ ಬರಕ್ಕೆ ಅದಕ್ಕೆ ಅವನ ಅಂಗಡಿ ಅಂದಾಗ ನಾಳೆ ಮೀಟ್ ಹಾಕಲ್ಲ. ಗಾಡಿ ಇಲ್ಲ ಅಂತ ಒಂದು ಏನು ನಾವು ಬಂದು ಟ್ರೈನಿಂದ ಹಾಕಿದ್ರೆ ನೀ ದುಬೈಗೆ ಹೊಂಟೇವ ಆಸ್ಟ್ರೇಲಿಯಾಗ ಹೊಂಟೆ ಗೊತ್ತ. ಸರಿ ನಾಳೆ ಬಂದು ಕರ್ಕೊಂಬ. ನಾಳೆ 11 ಗಂಟೆಗೆ ಹಂಗೆ ರೆಡಿ ಇರಲಿ. ಇಲ್ಲೇ ಹೊರಗೆ ತುಂಬ ಸುತ್ತಾಡ ಔಟ್ ವಿಲೇಜ್. ಹಾಂ ಹಾಕಿದಲ್ಲ ಗುಳಿ ಒಂದು ಲೇ ಫ್ಯಾಮಿಲಿ ಹೋಗ್ತದ ಬಿಡ್ಲೆ ನೀನ್ ಎದಕ್ಲೆ ಫ್ಯಾಮಿಲಿಯಾಗ ಬಿಡದೆ ನೀನು ಅದೇ ನೋಡಿದ್ದ ಎಸ್ಟೇಟ್ ನೋಡ್ತೀನಿ. ಗೈಸ್ ಈಗ ಪ್ಲ್ಯಾನ್ ಎಲ್ಲ ಮಾಡಿ ಬಂದ್ವಿ. ಅಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಭಾಳ ಇತ್ತು ಗೈಸ್. ಯಾಕೆ ಫಸ್ಟ್ ಒಳಗೆ ಕುಂತಿದ್ವಲ್ಲ ಲೆಮನ್ ಟೀ ಅದು ಕುಡಿಯೋಕೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಇತ್ತು. ಒಟ್ಟಿಗೆ ಎಲ್ಲರಿಗೂ ಹಚ್ಚಿ ಕೇಳೈತೆ ಎಲ್ಲಿಗೆ ಏನು ಹೋಗೋದು ಏನು ಎಂತ ಅಂತಂದು ಅದಕ್ಕೆ ಗೈಸ್ ಈಗ ಒಟ್ಟು ಪ್ಲ್ಯಾನ್ ಅಂತೂ ಆಗೈತಿ. ಬಜೆಟ್ ಇಷ್ಟಿಷ್ಟು ಅಂತಂತಲೇ ಹೇಳ್ಯಾರೆ. ಎಲ್ಲಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ನಾವು ಎಲ್ಲೆಲ್ಲಿ ಏನೇನು ಜಾಗ ನೋಡ್ಬೇಕು ಏನು ಎಂಥ ಅನ್ನೋದು ಇನ್ನೂ ಡಿಸ್ಕಷನ್ ಆಗಿಲ್ಲ. ನಾವು ಕಸಿನ್ಸ್ ಹೋದಾಗ ನೋಡಿದ್ವಿ ಗೈಸ್, ಅಂದರೆ ಬರೀ ಬೀಚಸ್ ನೋಡಿದ್ವಿ, ಉಳ್ಕಿದ್ದು ಬೇರೆವೇನು ನೋಡಿದ್ದಿಲ್ಲ. ಬೇರೆ ಅಂದ್ರೆ ಮತ್ತು ನೀವೇನು ಅನ್ಕೊಳಕ್ಕೆ ಹೋಗ್ಬಿಟ್ರೆ ಅದಕ್ಕೆ ನೋಡೋಣ ಗೈಸ್ ಎಲ್ಲಿಗೆ ಏನು ಹೆಂಗೆ ಹೋಗ್ತೀವಿ. ಅಂದ್ರೆ ಹೋಗೋಕ್ಕಾಗತ್ತಿಲ್ಲ ಅದು ಫಸ್ಟ್ ನೋಡೋಣ. ಲೆಟ್ಸ್ ಗೋ.